ಚಿನ್ನದ ದರ ತಟಸ್ಥವಾಗಿದೆ. ಬೆಳ್ಳಿ ಬೆಲೆಯಲ್ಲೂ ಕೂಡ ತಟಸ್ಥತೆ ಕಾಣಿಸ್ತಾ ಇರುವಂತದ್ದು. ಟ್ರಂಪ್ ಪ್ರತಿ ಸುಂಕದ ದರ ಏರಿಕೆ ಎಫೆಕ್ಟ್ ಇದಾಗಿರುತ್ತೆ ಅಂತ ಹೇಳಲಾಗ್ತಾ ಇದೆ. ಅಮೆರಿಕ ಇರಾನ್ ಉದ್ವಿಗ್ನತೆ ನಡುವೆಯೂ ಕೂಡ ತಟಸ್ಥವಾಗಿರುವಂತದ್ದು. ಇವತ್ತು ಹೆಚ್ಚು ಕಡಿಮೆ ತಟಸ್ಥವಾಗಿರುವಂತಹ ಚಿನ್ನದ ಬೆಲೆ, ಹೆಚ್ಚಿನ ಏರಿಳಿತಗಳನ್ನ ಕಾಣದಂತಹ ಚಿನ್ನದ ಬೆಲೆ, ಶುದ್ಧ ಚಿನ್ನದ ಬೆಲೆ ಇವತ್ತು 1.64 ಲಕ್ಷ ರೂಪಾಯಿ ಇದೆ. ಬೆಳ್ಳಿ ಕೆಜಿ ಬೆಲೆ ಇವತ್ತು 2,85,000 ರೂಪಾಯಿಗಳಿರುವಂಥದ್ದು. ಫೆಬ್ರವರಿ ತಿಂಗಳಲ್ಲಿ ಚಿನ್ನ ಬೆಳ್ಳಿ ಬೆಲೆ ಏರಿಳಿತಗಳು ಆಗಿರುವಂತಹ ಇದನ್ನು ನಾವು ಕಾಣಬಹುದು. ಕಳೆದ ಒಂದು ತಿಂಗಳಲ್ಲಿ ಕೂಡ ಚಿನ್ನದ ಬೆಲೆ 10,000 ಜಂಪ್ ಆಗಿದೆ. ಭಾರಿ ಪ್ರಮಾಣದಲ್ಲಿ ಏರಿರೋದನ್ನ ನಾವು ಗಮನಿಸಬಹುದು ಈ ಫೆಬ್ರವರಿ ತಿಂಗಳಲ್ಲಿ. ಚಿನ್ನದ ದರ ತಟಸ್ಥವಾಗಿರುವಂಥದ್ದು, ಬೆಳ್ಳಿ ದರ ಕೂಡ ತಟಸ್ಥವಾಗಿರುವಂಥದ್ದು. ಟ್ರಂಪ್ ಪ್ರತಿ ಸುಂಕದ ದರ ಏರಿಕೆಯ ಎಫೆಕ್ಟ್ ಇಲ್ಲಿ ತಟ್ಟಿರುವಂಥದ್ದು. ಅಮೆರಿಕ ಇರಾನ್ ಉದ್ವಿಗ್ನತೆ ನಡುವೆಯೂ ಕೂಡ ತಟಸ್ಥವಾಗಿದೆ ಚಿನ್ನ ಬೆಳ್ಳಿಯ ದರ. ಹೆಚ್ಚಿನ ಏರಿಳಿತಗಳನ್ನ ಕಾಣ್ತಾ ಇಲ್ಲ ಚಿನ್ನದ ಬೆಲೆಯಲ್ಲಿ. ಶುದ್ಧ ಚಿನ್ನದ ಬೆಲೆ ಇವತ್ತು 1.64 ಲಕ್ಷ ರೂಪಾಯಿ ಇದೆ. ಸೊ ನಿನ್ನೆ ಕೂಡ ಇದರ ಆಸ್ಪಾಸೇನೆ ಇತ್ತು. ಬೆಳ್ಳಿ ಕೆಜಿ ಬೆಲೆ ಇವತ್ತು 2,85,000 ರೂಪಾಯಿ ತಲುಪಿರುವಂಥದ್ದು. ಫೆಬ್ರವರಿ ತಿಂಗಳಲ್ಲಿ ಚಿನ್ನ ಬೆಳ್ಳಿ ಬೆಲೆ ಏರಿಳಿತಗಳನ್ನ ಕಾಣ್ತಾ ಇರುವಂಥದ್ದು. ಈ ಆರಂಭದಿಂದಲೂ ಕೂಡ ಇಲ್ಲಿ ತನಕ ಡೈಲಿ ಕೂಡ ಕ್ರಾಶ್ ಆಗ್ತಾನೆ ಇತ್ತು ಚಿನ್ನ ಬೆಳ್ಳಿ ಎರಡೂ ಕೂಡ. ಸಾಕಷ್ಟು ಏರಿಳಿತಗಳನ್ನು ಕೂಡ ನಾವು ಗಮನಿಸ್ತಾ ಹೋದ್ವಿ. ಕಳೆದ ತಿಂಗಳು ಜನವರಿ ಮತ್ತೆ ಫೆಬ್ರವರಿಗೆ ಹೋಲಿಕೆ ಮಾಡಿಕೊಂಡಂತಹ ಸಂದರ್ಭದಲ್ಲಿ ಒಂದು ತಿಂಗಳಲ್ಲಿ ಚಿನ್ನದ ಬೆಲೆ 10,000 ಜಂಪ್ ಆಗಿದೆ. ಭಾರಿ ಪ್ರಮಾಣದಲ್ಲಿ ಏರಿರೋದು ಫೆಬ್ರವರಿಯ ವಿಶೇಷ. ಜನರಿಗೆ ಆತಂಕ, ಹೂಡಿಕೆದಾರರಿಗೆ ಲಾಭ. 1.64 ಲಕ್ಷ ರೂಪಾಯಿ ಇದೆ ಶುದ್ಧ ಚಿನ್ನದ ಬೆಲೆ, 24 ಕ್ಯಾರೆಟ್. $10,000 ಜಂಪ್ ಆಗಿರುವಂಥದ್ದು ಕಳೆದ ತಿಂಗಳಿಗೆ ಕಂಪೇರ್ ಮಾಡಿದ್ರೆ ಫೆಬ್ರವರಿ ತಿಂಗಳಲ್ಲಿ. ಟ್ರಂಪ್ ಪ್ರತಿ ಸುಂಕದ ದರ ಏರಿಕೆ ಎಫೆಕ್ಟ್, ಈ ಏರಿಳಿತಗಳನ್ನು ನಾವು ಇಲ್ಲಿ ಕಾಣ್ತಾ ಹೋಗ್ತೀವಿ. ಇವತ್ತು ಹೆಚ್ಚು ಕಡಿಮೆ ತಟಸ್ಥವಾಗಿರುವಂತಹ ಚಿನ್ನದ ಬೆಲೆ, ಹೆಚ್ಚಿನ ಏರಿಳಿತಗಳನ್ನು ಅಷ್ಟಾಗಿ ಏನು ಕಾಣಿಸ್ತಾ ಇಲ್ಲ. ಬಿಕಾಸ್ ನಿನ್ನೆ ಮೊನ್ನೆ ಎಲ್ಲ ಕಂಪೇರ್ ಮಾಡಿದ್ರೆ ಬೆಳಗ್ಗೆ ಓಪನಿಂಗ್ ಟೈಮಲ್ಲಿ ಒಂದು ಬೆಲೆ ಇದ್ದರೆ ಯಾವ ರೇಂಜಿಗೆ ಜಂಪ್ ಆಗ್ತಾ ಇತ್ತು ಅಂದರೆ ಊಹೆ ಕೂಡ ಮಾಡೋಕ್ಕಾಗ್ತಿರ್ಲಿಲ್ಲ. ಮಧ್ಯಾಹ್ನಕ್ಕೊಂದು ಮತ್ತು ಕ್ಲೋಸಿಂಗ್ ಟೈಮಲ್ಲೊಂದು. ಓಕೆ, ಮಾರ್ನಿಂಗು ಏನು ದರ ಇರುತ್ತೆ ಅದು ನೋಡಿಕೊಂಡು ನಾವು ಖರೀದಿ ಮಾಡೋಣ ಅಂತ ಏನಾದರೂ ಹೋದರೆ ಅಲ್ಲಿ ಆಲ್ರೆಡಿ ಇನ್ಕ್ರೀಸ್ ಆಗಿರುತ್ತೆ. ಮತ್ತು ನಮ್ಮ ಪ್ಲಾನಿಂಗ್ಸ್ ಪ್ರಕಾರ ಏನು ಕೂಡ ತೆಗೆದುಕೊಳ್ಳೋಕ್ಕಾಗ್ತಿರಲ್ಲ. ಹೂಡಿಕೆದಾರರಿಗೂ ಕೂಡ ಒಂದು ಸ್ವಲ್ಪ ಗೊಂದಲಗಳಿರುತ್ತೆ. ಇನ್ನು ಗ್ರಾಹಕರಿಗಂತೂ ಕೇಳಲೇಬೇಡಿ, ಸಪ್ಪೆ ಮೂರೆ ಹಾಕ್ಕೊಂಡು ಬರಬೇಕಾಗತ್ತೆ. ಏನಾದರೂ ಮಾರ್ಕೆಟಿಂಗ್ ಕ್ಲೋಸಿಂಗ್ ಟೈಮಲ್ಲಿ ಏನಾದರೂ ಬೆಳಗ್ಗೆ ಪ್ಲಾನಿಂಗ್ ಮಾಡ್ಕೊಂಡು ಹೋಗಿ ತೊಗೊಳೋಕೆ ಅಂತ ಹೋದರೆ ಅಲ್ಲಿ ಆಲ್ರೆಡಿ ಮತ್ತೆ ಬೆಲೆ ಏರಿಕೆಯನ್ನು ಕಂಡಿರುತ್ತೆ. ಸೊ ಈ ರೀತಿಯಾದಂತಹ ಏರಿಳಿತಗಳು ಜಾಗತಿಕ ಮಾರುಕಟ್ಟೆಯ ಏರಿಳಿತಗಳಿಂದ ಇಲ್ಲಿ ತಟ್ಟಿರುವಂಥದ್ದು. ಈ 2 ದಿನದಲ್ಲೂ ಕೂಡ ನಾವು ಅಬ್ಸರ್ವ್ ಮಾಡಿದ್ವಿ. ಬೆಳಗ್ಗೆ ಒಂದು ಬೆಲೆ ಇದ್ದರೆ ಮಾರ್ಕೆಟಿಂಗ್ ಓಪನಿಂಗ್ ಟೈಮಲ್ಲಿ, ಮಾರ್ಕೆಟ್ ಕ್ಲೋಸಿಂಗ್ ಟೈಮಲ್ಲಿ ಮತ್ತೊಂದು ಬೆಲೆನ ನೋಡ ಸಿಗ್ಬೋದಿತ್ತು. ಇದು ಸಾಕಷ್ಟು ಗೊಂದಲಗಳಿಗೂ ಕೂಡ ಎಡೆ ಮಾಡಿಕೊಡ್ತಾ ಇತ್ತು. 10,000 ಬರೋಬ್ಬರಿ ಏರಿಕೆಯನ್ನು ಕಂಡಿರುವಂಥದ್ದು ಈ ತಿಂಗಳಲ್ಲಿ ಕಂಪೇರ್ ಟು ಜನವರಿ. ಈ ಫೆಬ್ರವರಿ ತಿಂಗಳಲ್ಲೇನೆ ಜಾಸ್ತಿ ಏರಿಳಿತಗಳನ್ನು ಕಂಡಿರುವಂಥದ್ದು ಚಿನ್ನ ಬೆಳ್ಳಿಯ ದರ. ಅಮೆರಿಕ ಇರಾನ್ ಉದ್ವಿಗ್ನತೆ ಮಧ್ಯೆ ಕೂಡ ಇದೀಗ ತಟಸ್ಥವಾಗಿರುವಂಥದ್ದು. ಇವತ್ತು ಹೆಚ್ಚಿನ ತಟಸ್ಥತೆಯನ್ನು ಕಾಣಬಹುದು.